Hi, hello dear students. Welcome to SPVC Coaching Center ವಿಜಯಪುರ. ಇವತ್ತಿನ ದಿನ ನಾವೇನ್ ಡಿಸ್ಕಷನ್ ಮಾಡೋಣ ಅಂತಂದ್ರೆ 100% ಫಿಕ್ಸ್ ಇದ್ದಿದ್ದು 3 ಮಾರ್ಕ್ಸ್ ಕ್ವಶನ್ಸ್ ಆಸ್ ವೆಲ್ ಆಸ್ 6 ಮಾರ್ಕ್ಸ್ ಕ್ವಶನ್ಸ್ ನ ಡಿಸ್ಕಷನ್ ಮಾಡೋಣ PUC 1 ಮ್ಯಾಥಮೆಟಿಕ್ಸ್ ಅದು. ಸೊ ಇದು ನಾಳೆ ಎಕ್ಸಾಮ್ನು 100% ಅಪಿಯರ್ ಆಗಬೇಕು 3 ಮಾರ್ಕ್ಸ್ ಗೆ ಆ ತರ ಇದ್ದಿದ್ದನ್ನ. ಸೊ ಟೋಟಲ್ 3 ಕ್ವಶನ್ಸ್ ಇದ್ದಾವ. ಫ್ರಮ್ ದಿ ಫಸ್ಟ್ ಪ್ರಿನ್ಸಿಪಲ್ ಫೈಂಡ್ ದಿ ಡೆರಿವೇಟಿವ್ ಆಫ್ sin x cos x ಮತ್ತೆ tan x ಅಂತೇಳಿ ಔಟ್ ಆಫ್ ದೀಸ್ 3 ಎನಿ ಒನ್ ಶ್ಯೂರ್ಲಿ ದಟ್ ಇಸ್ ಗೋಯಿಂಗ್ ಟು ಗೆಟ್ ಅಪಿಯರ್. ಸೊ ಅದಕ್ಕೆ ಈ ಮೂರನ್ನು ಒಂದೊಂದು ವಿಡಿಯೋ ಆಗಿ ಮಾಡಿ ನಾವು ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡ್ಲಾಗ್ತದ. ಸೊ ಅದಕ್ಕೆ ಯಾರಾದ್ರೂ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಯೂಟ್ಯೂಬ್ ಚಾನಲ್ಗೆ ಸೊ ನೀವು ಸಬ್ಸ್ಕ್ರೈಬ್ ಅಂತ ಹೇಳಿ ಮಾಡ್ಕೊರಿ ಅಟ್ ಫ್ರೀ ಆಫ್ ಕಾಸ್ಟ್. ಮತ್ತೆ ಇದು ನಿಮ್ಮ ಸ್ಟಡಿಗೆ ಹೆಲ್ಪ್ಫುಲ್ ಅನ್ಸಿತ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ಸೊ ಆಫ್ಟರ್ ದಿ ಫಸ್ಟ್ PUC theory examination there will be the second PUC PCMB vacation classes. ನಾಳೆ 23 ದಿಂದ ಸಂಡೇ ಮಾರ್ನಿಂಗ್ 7 o'clock ದಿಂದ ಈವ್ನಿಂಗ್ 7 o'clock ತನಕ ಫುಲ್ ಡೇ ಫ್ರೀ ಮತ್ತೆ ಡೆಮೋ ಕ್ಲಾಸಸ್ ಇರ್ತಾವ. ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಅಟೆಂಡ್ ಅಂಡ್ ಯುಟಿಲೈಸ್ ದಿಸ್ ಬೆನಿಫಿಟ್. ಲೆಟ್ ಅಸ್ ಗೆಟ್ ಇನ್ ಟು ದಿ ಫಸ್ಟ್ ಒನ್. ಸೊ ಯಾವ ತರ ಕ್ವಶನ್ ಕೇಳ್ತಾನೆ ಅನ್ನೋದು ಕ್ವಶನ್ ಫಸ್ಟ್ ಬರ್ಕೊಳ್ರಿ. ಇದು 100% 3 ಮಾರ್ಕ್ಸ್ ಗೆ ಪಾರ್ಟ್ ಸಿ ದೊಳಗಡೆ ಸೊ ಒಂದ್ ಅಪಿಯರ್ ಆಗಿರ್ತದೆ ನಾಳೆ ಎಕ್ಸಾಮ್ ಕ. ಫೈಂಡ್ ದಿ derivative of what sin x ದರ ಕೇಳಿರ್ತಾನ. ಈಗ ಫಸ್ಟ್ sin x ತಗೋಣ, ನೆಕ್ಸ್ಟ್ ಇರ್ತಂದ್ರೆ cos x ಅದರ ನೆಕ್ಸ್ಟ್ tan x ಡಿಸ್ಕಷನ್ ಮಾಡೋಣ. ಒನ್ ಬೈ ಒನ್ ವಿಡಿಯೋನ ಅಪ್ಲೋಡ್ ಮಾಡ್ಲಾಗಿರ್ತದೆ ಯೂಟ್ಯೂಬ್ ದಾಗ. ಸೊ ಯು ಕ್ಯಾನ್ ವಾಚ್ ದಟ್ ವಿತ್ ರೆಸ್ಪೆಕ್ಟ್ ಟು x ಫ್ರಮ್ ಫಸ್ಟ್ ಪ್ರಿನ್ಸಿಪಲ್ ಅಂತೇಳಿ ಕ್ಲಿಯರ್ ಕಟ್ ಆಗಿ ಕೊಟ್ಟಿರ್ತಾನ ನೋಡ್ರಿ. ಫ್ರಮ್ ಫಸ್ಟ್ ಪ್ರಿನ್ಸಿಪಲ್. ಸೊ ಏನ್ ಅಂದಂಗೈತು, ಫೈಂಡ್ ದಿ ಡೆರಿವೇಟಿವ್ ಆಫ್ sin x ಫ್ರಮ್ ದಿ ಫಸ್ಟ್ ಪ್ರಿನ್ಸಿಪಲ್. ಅಂದ್ರೆ ಫಸ್ಟ್ ಪ್ರಿನ್ಸಿಪಲ್ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ಬಿಟ್ಟು ಯು ಹ್ಯಾವ್ ಟು ಫೈಂಡ್ ಔಟ್ ಇಟ್ಸ್ ಡೆರಿವೇಟಿವ್. ಸೊ ಫಸ್ಟ್ ಸೊಲ್ಯೂಷನ್ ದೊಳಗಡೆ ಎಫ್ ಆಫ್ ಎಕ್ಸ್ ನ ಡಿಫೈನ್ ಮಾಡ್ಕೊಂಡು ಕೊಟ್ಟಿದ್ದ ಫಂಕ್ಷನ್ ಅದು ಎಫ್ ಆಫ್ ಎಕ್ಸ್ ಆಗಿರುತ್ತೆ ನೋಡ್ರಿ. ಸೊ ಸೊಲ್ಯೂಷನ್, ಸೊ ವಾಟ್ ಎವರ್ ಹಿ ಹ್ಯಾಸ್ ಗಿವನ್ ದಟ್ ವಿ ಶಾಲ್ ಕನ್ಸಿಡರ್ ಎಸ್ ಎ ವಾಟ್ ಎಫ್ ಆಫ್ ಎಕ್ಸ್ is equals to sin x. ನೆಕ್ಸ್ಟ್ ಈ ಎಫ್ ಆಫ್ ಎಕ್ಸ್ ಗೆ ಸ್ವಲ್ಪ ಇನ್ಕ್ರಿಮೆಂಟಲ್ ವ್ಯಾಲ್ಯೂನ ಹೆಚ್ಚಿಗೆ ಮಾಡೋಣ. ಎಷ್ಟು ಇನ್ಕ್ರಿಮೆಂಟಲ್ ವ್ಯಾಲ್ಯೂ ಹೆಚ್ಚಿಗೆ ಮಾಡಿರ್ತೀರಿ ಸರ್ ಅಂತಂದ್ರೆ ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಅಂತೇಳಿ ತಗೊಂಡಿರ್ತೀನಿ. ನಾನು ಇಲ್ಲಿ ಎಚ್ ಅಂತೇಳಿ ತಗೊಂಡಿನಿ. ಕೆಲವೊಂದು ಕಾಲೇಜ್ದಾಗ ಇವು ತಗೋತಾರೆ, ಕೆಲವೊಂದು ಕಾಲೇಜ್ದಾಗ ಡೆಲ್ಟಾ ಅಂತದ್ದು ತಗೊಂಡಿರ್ತಾರೆ. ಸೊ ದಟ್ ವಿ ಶಾಲ್ ಕನ್ಸಿಡರ್ ಹಿಯರ್ ಎಚ್ ಅಂತೇಳಿ. ಹಾಗಾದ್ರೆ ಇದು ಎಫ್ ಆಫ್ ಎಕ್ಸ್ ಐತು. ಹಾಗಾದ್ರೆ ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಯಾವ ತರ ಆಗ್ತದಪ್ಪ ಅಂತಂದ್ರೆ ಸೈನ್ ಆಫ್ ಎಕ್ಸ್ ಪ್ಲಸ್ ಎಚ್. ಸೊ ಇಷ್ಟ ಆದ ಬಳಿಕ first principle the formula you have to use, and then you can substitute the f of x as well as f of x plus h. So now from first principle we have to write that formula that carries around 1 marks weightage in your scheme. From first principle differentiation of ಅಂದ್ರೆ ಅದರದ ಡಿಫ್ರೆನ್ಸಿಯೇಟ್ ಅಂತಂದಂಗೆ ಡಿಫ್ರೆನ್ಸಿಯೇಷನ್ ಆಫ್ ಎದರದ್ರ ಸರ್ತ ಎಫ್ ಆಫ್ ಎಕ್ಸ್, ಡಿಫ್ರೆನ್ಸಿಯೇಷನ್ ಆಫ್ ಎಫ್ ಆಫ್ ಎಕ್ಸ್ ವಿತ್ ರಿಸ್ಪೆಕ್ಟ್ ಟು ಎಕ್ಸ್. ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ ವಿತ್ ರಿಸ್ಪೆಕ್ಟ್ ಟು ಎಕ್ಸ್ ಅಂತೇಳಿ. ವಿತ್ ರಿಸ್ಪೆಕ್ಟ್ ಟು ಎಕ್ಸ್ ದಟ್ ಫಾರ್ಮುಲಾ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು, ಆ ಫಾರ್ಮುಲಾನ ಕರೆಕ್ಟ್ ಆಗಿ ಬರಿಬೇಕು. ಲಿಮಿಟ್ LIM ಓಕೆ, ಇದೇನಿದೆಯಲ್ಲ ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಎಕ್ಸ್ divided by h as h tends to ಎಷ್ಟಪ್ಪ 0. ಇದು ಫಸ್ಟ್ ಪ್ರಿನ್ಸಿಪಲ್ ಫಾರ್ಮುಲಾ. ಸೊ ದಿಸ್ ಫಾರ್ಮುಲಾ ಕ್ಯಾರೀಸ್ ಮೋಸ್ಟ್ weightage in the solution. So once you have written here is the f of x plus h, here is the f of x, that value you have to substitute. So we shall substitute the values. Limit f of x at x plus h ಅಂದ್ರೆ ಇಲ್ಲಿದೆ ನೋಡಿ, sin of x plus h. ನೆಕ್ಸ್ಟ್ ಸರ್ತ ಮೈನಸ್ ಎಫ್ ಆಫ್ ಎಕ್ಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಚ್ ಆಸ್ ಎಚ್ ಟೆನ್ಸ್ ಟು ಎಷ್ಟ್ರಿ 0. ಓಕೆ, ಇದ್ರದ್ದು ಏನು ಡೆರಿವೇಟಿವ್ ಕಂಡು ಹಿಡಿತೀವಲ್ಲ ಅದು ಫಸ್ಟ್ PUC ಗೆ ಮುಗಿದ್ರ ಸೆಕೆಂಡ್ PUC ಗೆ ಅದರದ್ದು ಡಿಫ್ರೆನ್ಸಿಯೇಷನ್ ಇಂಪಾರ್ಟೆಂಟ್ ಆಗ್ತದೆ, ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್. ಸೊ ದಟ್ ವಿ ಶಾಲ್ ಗೆಟ್ ದಟ್ ಹಿಯರ್. ಸೊ ನೆಕ್ಸ್ಟ್ ಏನ್ ಮಾಡೋಣಪ್ಪ ಅಂತಂದ್ರೆ ಇದು ಏನಿದೆಯಲ್ಲ ಸೈನ್ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಚ್. ಸೊ ಅದಕ್ಕೊಂದು ಫಾರ್ಮುಲಾ ಇದೆ. ಯಾವ ತರ ರೀಸರ್ ಅಂತಂದ್ರೆ ಸೈನ್ ಆಫ್ ಎಕ್ಸ್ ಮೈನಸ್ ವೈ ಅಂತೇಳಿ ಇತ್ತಂದ್ರೆ ಅದನ್ನ ಪ್ರಾಡಕ್ಟ್ ಆಫ್ ಕಾಸ್ ಅಂಡ್ ಮತ್ತೇನ್ ರೀಸರ್ ಸೈನ್ ಒಳಗಡೆ ಬರ್ತೈತಿ. ಅದನ್ನೇ ಇಲ್ಲಿ ಫಾರ್ಮುಲಾನ ಅಪ್ಲೈ ಮಾಡಿರ್ತದೆ ನೋಡ್ರಿ. ಲೆಟ್ ಅಸ್ ವಿ ಶಾಲ್ ರೈಟ್ ದಟ್ ಹಿಯರ್. ಲಿಮಿಟ್ ಯಾವ ತರ ಚೇಂಜ್ ಆಗ್ತದೆ ಸರ್ ಅಂತಂದ್ರೆ ದಿಸ್ ಸೈನ್ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಸೈನ್ ಎಕ್ಸ್ ಅನ್ನೋದು 2 times ಆಫ್ ಕಾಸ್. ಇದೇ ಫಾರ್ಮುಲಾ ಇಂಪಾರ್ಟೆಂಟ್. ಏನು
ಸೈನ್ ಆಫ್ ಎಕ್ಸ್ ಮೈನಸ್ ವೈ ಅಂದಂಗ ಅದನ್ನೇ ಏನಂತ ಹೇಳಾಗ್ತದೆ ಸರ್ 2 ಟೈಮ್ಸ್ ಆಫ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ 2 ಇಂಟು ಸೈನ್ ಆಫ್ ಎಕ್ಸ್ ಮೈನಸ್ ವೈ ಡಿವೈಡೆಡ್ ಬೈ 2 ಆ ತರ ಫಾರ್ಮುಲಾನ ಸೊ ಅದನ್ನೇ ಈಗ ಅಪ್ಲೈ ಮಾಡ್ರಿ. ಇಲ್ಲಿ ಎಕ್ಸ್ ಅಂದ್ರೆ ಪೂರ್ತಿ ಇದು ಫಸ್ಟ್ ಟರ್ಮ್, ಇದು ವೈ ಅಂದ್ರೆ ಇದು ಎಕ್ಸ್ ಅಂತ ಹೇಳಿ ತಗೊಂಡಿರ್ತದೆ. ಸೊ ದಟ್ ಈಸ್ ಎಕ್ಸ್ ಪ್ಲಸ್ ಎಚ್ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 2. ಓಕೆ, ಸೊ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಇಲ್ಲೇ ಮಿಸ್ಟೇಕ್ ಮಾಡ್ತಿರ್ತಾರೆ. ನೆಕ್ಸ್ಟ್ ಇಂಟು ಸೈನ್ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಕ್ಸ್ divided by 2. Okay, after that complete ಏನು divided by h ಇದೆಲ್ಲ as it is ಬರೆದು ಬಿಡ್ರಿ, whole divided by h. ಸೊ ಇದು ಬ್ರಾಕೆಟ್ ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಿರ್ತೀವಿ. as h tends to what 0, as h tends to 0. ಸೊ ಎಷ್ಟು ಬರೆದ್ರಿ ಅಂದ ಬಳಿಕ ನೆಕ್ಸ್ಟ್ ಜಸ್ಟ್ ಸಿಂಪ್ಲಿಫಿಕೇಶನ್ ಇದೆ. ಸೊ ದಟ್ ಯು ವಿಲ್ ಗೆಟ್ ಇಟ್ ಕ್ಲಿಯರ್ಲಿ. ಲೆಟ್ ಅಸ್ ವಿ ಶಾಲ್ ಗೋ ಹೆಡ್ ಸಿಂಪ್ಲಿಫಿಕೇಶನ್. ಲಿಮಿಟ್ 2 ಇಡ್ರಿ. ಸೊ ಇದು ಯಾವ ತರ ಆಗ್ತದ ನೀವೇ ಸ್ವಲ್ಪ ವಿಚಾರ ಮಾಡ್ರಿ. ಸೊ ವಾಟ್ ಇಟ್ ಇಸ್ ಗೋಯಿಂಗ್ ಟು ಕಮ್, ದಿಸ್ ಎಕ್ಸ್ ಪ್ಲಸ್ ಎಕ್ಸ್ 2x ಆಯ್ತು. ಓಕೆ, ದಟ್ ಆಸ್ ಇಟ್ ಈಸ್ ಯು ಕ್ಯಾನ್ ಸಿಂಪ್ಲಿಫೈ. ಸೊ ದಟ್ ಈಸ್ ಗೋಯಿಂಗ್ ಟು ಬಿ ದಿ ಕಾಸ್ ಆಫ್ 2x ಪ್ಲಸ್ ವಾಟ್ h ಡಿವೈಡೆಡ್ ಬೈ 2. ನೆಕ್ಸ್ಟ್ ಅದು ಲಿಮಿಟ್ h ಆಸ್ h ಟೆನ್ಸ್ ಟು 0 ಅಂತೇಳಿ ಸಬ್ಸ್ಟಿಟ್ಯೂಟ್ ಮಾಡೋಣ ಅಂತ. ನೆಕ್ಸ್ಟ್ ಸರ್ ಅಂತಂದ್ರೆ ಈ ಎಕ್ಸ್ ಹೋಯ್ತು ಇಲ್ಲಿ ಇಂಟು ಸೈನ್ ಆಫ್ h ಬೈ 2 ಹೋಲ್ ಡಿವೈಡೆಡ್ ಬೈ ಏನಿದೆ h. ಸೊ ನೀವು ಸ್ವಲ್ಪ ಕೆಲವೊಬ್ರು ಡೈರೆಕ್ಟ್ ಬರೆಯೋರಿದ್ರಂದ್ರೆ ಬರಿಬಹುದು. ಇಲ್ಲ ಸರ್ ನಾವು ಹಿಂಗೆ ಸಿಂಪ್ಲಿಫೈಡ್ ವೇದೊಳಗೆ ಬರೀತಂದ್ರೆ ಒಂದೆರಡು ಸ್ಟೆಪ್ಸ್ ಹೆಚ್ಚಿಗಿತ್ತು ಅಷ್ಟೇ ಡಿಫ್ರೆನ್ಸ್, ಅದು ಬಿಟ್ರೆ ಏನು ಡಿಫ್ರೆನ್ಸ್ ಇಲ್ಲ. ನೆಕ್ಸ್ಟ್ ಏನ್ ಮಾಡೋಣಪ್ಪ ಅಂತಂದ್ರೆ ಸೊ ದಟ್ ವಿ ಶಾಲ್ ರೈಟ್ ಇನ್ ಸಚ್ ವೇ ದಟ್ ಇಲ್ಲಿ ಸೈನ್ ಆಫ್ h ಬೈ 2 ಇದೆ, ನೆಕ್ಸ್ಟ್ ಇಲ್ಲಿ h ಇದೆ. ಸೊ ಅದಕ್ಕೆ ಮೊದಲ ಲಿಮಿಟ್ ನ ಅಪ್ಲೈ ಮಾಡೋಣ. ಪ್ರಾಡಕ್ಟ್ ಇಟ್ ಇಸ್ ದ ಪ್ರಾಡಕ್ಟ್ ಆಫ್ 2 ಫಂಕ್ಷನ್ಸ್ ಲಿಮಿಟ್ ನ ಅಪ್ಲೈ ಮಾಡೋಣ ಅಂತ ಸಿಂಪ್ಲಿಫಿಕೇಶನ್ ಮಾಡೋಣ. ಸೊ ಹಿಯರ್ ವಿ ಶಾಲ್ ಅಪ್ಲೈ ದಿ ಫಸ್ಟ್ ಲಿಮಿಟ್. ಲಿಮಿಟ್ ಅಪ್ಲೈ ಮಾಡೋಕ್ಕಿಂತ ಮೊದಲು ನೀವು ಸಿಂಪ್ಲಿಫಿಕೇಶನ್ ಮಾಡ್ಕೊಂತಿದ್ರೆ ಇದು h ಬೈ 2 ಅದ, ಅದಕ್ಕೂ h ಬೈ 2 ಅನ್ನಂಗ ಕನ್ವರ್ಟ್ ಮಾಡ್ಕೊಳ್ರಿ. ಆಫ್ಟರ್ ವರ್ಡ್ಸ್ ಯು ಕ್ಯಾನ್ ಅಪ್ಲೈ ದಿ ಲಿಮಿಟ್ ಆಲ್ಸೋ. ಇಲ್ಲ ಲಿಮಿಟ್ ಅಪ್ಲೈ ಮಾಡಿ ನೆಕ್ಸ್ಟ್ ಕನ್ವರ್ಷನ್ ಮಾಡಬಹುದು. ಫಸ್ಟ್ ಗೆ ಕನ್ವರ್ಟ್ ಮಾಡಿ ಆಮೇಲೆ ಲಿಮಿಟ್ ಅಪ್ಲೈ ಮಾಡೋಣ ಅಂತ ಈಸಿ ಆಗ್ತೈತಿ. 2 ಟೈಮ್ಸ್ ಆಫ್ ಕಾಸ್ ಆಫ್ 2x ಪ್ಲಸ್ h ಡಿವೈಡೆಡ್ ಬೈ 2. ಇಲ್ಲಿ ನೋಡ್ರಿ ಸೈನ್ ಆಫ್ h ಬೈ 2 ಇದೆ. ಇದು ಒಂದು ಫಾರ್ಮುಲಾ ಇದೆಲ್ಲ ಸ್ಟ್ಯಾಂಡರ್ಡ್ ಫಾರ್ಮುಲಾ, ಸೈನ್ ಆಫ್ ಥೀಟಾ ಡಿವೈಡೆಡ್ ಬೈ ಥೀಟಾ ಆಸ್ ಥೀಟಾ ಟೆನ್ಸ್ ಟು 0. ಆ ಫಾರ್ಮ್ದಾಗ ಕನ್ವರ್ಟ್ ಮಾಡೋ ಸಂಬಂಧ ಇಲ್ಲಿ ಏನ್ ಮಾಡಿರ್ತದಪ್ಪ ಅಂತಂದ್ರೆ ಡಿವೈಡೆಡ್ ಬೈ h ಬೈ 2. ಓಕೆ, ಡಿವೈಡೆಡ್ ಬೈ h ಬೈ 2 ಇಂಟು h ಬೈ 2. ಏನು ಫರಕ್ ಆಗಂಗಿಲ್ಲ, ಇದು ಹೊಳ್ಳಿ ವಾಪಸ್ ಅಷ್ಟೇ ಅಂದಂಗ ಆಗ್ತದ. ಇಲ್ಲಿ ಹೋಲ್ ಡಿವೈಡೆಡ್ ಬೈ h ಇದ್ದಿದ್ದಲ್ಲ, ಇದು ಇಂಟು 1 ಬೈ h ಅಂತೇಳಿ ಇದು ಕಂಪ್ಲೀಟ್ ನ್ಯೂಮಿನೇಟರ್ ಡಿವೈಡೆಡ್ ಬೈ ಸೊ h ಅಂತೇಳಿ ಇದೆಯಲ್ಲ ಅದನ್ನೇ 1 ಡಿವೈಡೆಡ್ ಬೈ h ಅಂತೇಳಿ ಈ ಕಡೆ ದೂರ ಬರ್ಕೊಂಡೈತಿ ನೋಡ್ರಿ. as h tends to what 0. ಸರಿ ಸರ್, ಈಗ ಯಾವ ತರ ಸಿಂಪ್ಲಿಫಿಕೇಶನ್ ಮಾಡೋಣ್ರಪ್ಪ ಅಂತಂದ್ರೆ ಈ h ಕ್ಯಾನ್ಸಲ್ ಹೊಡೋಣ. ನೆಕ್ಸ್ಟ್ ಸರ್ ಅಂತಂದ್ರೆ ಈ 2 ನ ಕ್ಯಾನ್ಸಲ್ ಮಾಡೋಣ. ಸೊ ದಿಸ್ ಟು ವಿಲ್ ಗೆಟ್ ಕ್ಯಾನ್ಸಲ್. ಸೊ ಈ ಸದ್ದ ಪ್ರಾಡಕ್ಟ್ ಆಫ್ ದಿಸ್ ಫಂಕ್ಷನ್. ನೆಕ್ಸ್ಟ್ ಇದು ಒಂದು ಫಂಕ್ಷನ್, ಅದನ್ನ ಲಿಮಿಟ್ ಅಪ್ಲೈ ಮಾಡಿ ಸಪರೇಟ್ ಬರೀತೀನಿ ನೋಡ್ರಿ. ಲಿಮಿಟ್ ಆಫ್ ದಿಸ್ ಕಾಸ್ ಆಫ್ 2x plus h divided by 2 as h tends to 0 into okay limit of sin of almost ಬಂತು derivation in ಸ್ವಲ್ಪ ವೇದೊಳಗ ಬಂದ್ಬಿಡ್ತೈತಿ divided by h by 2 as h tends to 0. ಸೊ ಈ ಸದ್ದ h ವ್ಯಾಲ್ಯೂ 0 ಆದ್ರ ವಾಟ್ ಅಬೌಟ್ ದಿ h by 2 ಆಲ್ಸೋ ಅದನ್ನು 0 ಆಗಿರ್ತೈತಿ. h 0 ಆಯ್ತು ಅಂತಂದ್ರೆ h by 2 ನು 0 ಆಗ್ತದ. ಸೊ ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡಿಬಿಡೋಣ. as h tends to 0 then obviously h by 2 ನು ಏನಾಗಿಬಿಡ್ತೈತ್ರಿ, h tends to 0 ಆಯ್ತಂದ್ರೆ h by 2 ಆಲ್ಸೋ ಗೋಯಿಂಗ್ ಟು ಟೆಂಡ್ ಟು 0. ಸೊ ಇವು ವ್ಯಾಲ್ಯೂಸ್ಗಳನ್ನ ಅಪ್ಲೈ ಮಾಡ್ರಿ. ಇಲ್ಲೊಂದು ಫಾರ್ಮುಲಾ ಇದೆ, ಸ್ಟ್ಯಾಂಡರ್ಡ್ ಫಾರ್ಮುಲಾ. ಏನಂತ ಹೇಳ್ರಿ ಸರ್, ಲಿಮಿಟ್ ಆಫ್ ಸೈನ್ ಆಫ್ h by 2 divided by h by 2 as h by tends to 0 ಅಂದ್ರೂ ನಡೀತದ, as h tends to 0 ಅಂದ್ರೂ ನಡೀತೈತಿ. ಸೊ ಅದನ್ನ ಅಪ್ಲೈ ಮಾಡ್ರಿ, ಸಬ್ಸ್ಟಿಟ್ಯೂಷನ್ ಮಾಡ್ರು. ನೆಕ್ಸ್ಟ್ ಏನ್ ಮಾಡಿಬಿಡೋಣ ಅಂತ, ಇದು ಅಂದ್ರೆ ಫಾರ್ಮುಲಾ ಸ್ಟ್ಯಾಂಡರ್ಡ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಅದ್ರದ್ದು ವ್ಯಾಲ್ಯೂ ಎಷ್ಟು ಆಗ್ತದ್ರಿ ಸರ್, 1 ಅಂತೇಳಿ ಆಗ್ತದಲ್ಲ, ಈಗ ಅಪ್ಲೈ ಮಾಡ್ಬೇಡ್ರಿ. ಸೊ ದಟ್ ಈಸ್ ಈಕ್ವಲ್ಸ್ ಟು ಕಾಸ್ ಆಫ್ ಇದ್ರೊಳಗಡೆ h tends to 0 ಆಗಿದ್ರ ದಟ್ ಈಸ್ 2x plus 0 divided by 2. ನೆಕ್ಸ್ಟ್ ಸರ್ ಅಂತಂದ್ರೆ ಅದೇ ತರನ ಸೈನ್ ಆಫ್ ಇಂಟು ಲಿಮಿಟ್ ಸೈನ್ ಆಫ್ ಏನಿದೆ h by 2
whole divided by h by 2 as h by tends to 0. ಇಲ್ಲಿ ಹೇಳಿದ್ದೇವೆ ನೋಡ್ರಿ, as h tend to 0 ಆಗಿದ್ರೆ h by tending to also 0, then you can apply that. So here ಇವಾಗ ಏನೈತ್ರಿ ಸರ್ cos of 2x divided by 2, ಇದು ಅಂದ್ರೆ ಕಂಪ್ಲೀಟ್ಲಿ ನಾನು 1 ಅಂತೇಳಿ ಬರಿತೀನಿ. ಯಾಕೆ ಬರಿದೆ ಅಂತಂದ್ರ ಒಂದು ಫಾರ್ಮುಲಾ ಇದೆ ಸ್ಟ್ಯಾಂಡರ್ಡ್, ಅದು 5 ಮಾರ್ಕ್ಸಿಗೂ ಬೀಳ್ತೈತಿ ನೋಡ್ರಿ. ಲಿಮಿಟ್ ಸೈನ್ ಥೀಟಾ ಡಿವೈಡೆಡ್ ಬೈ ಥೀಟಾ ಆಸ್ ಥೀಟಾ ಟೆನ್ಸ್ ಟು 0 ಈಕ್ವಲ್ಸ್ ಟು 1 ಅಂತೇಳಿ. ಅದೇ ತರನೇ ಇದೆ ಲಿಮಿಟ್ ಸೈನ್ ಆಫ್ h by 2 ಹೋಲ್ ಡಿವೈಡೆಡ್ ಬೈ h by 2 ಆಸ್ h by ಟೆನ್ಸ್ ಟು 0 ಆಗಿತ್ತು ಅಂದ್ರೆ ಅದ್ರ ವ್ಯಾಲ್ಯೂ ಎಷ್ಟು ಅಂತೇಳಿ ತಗೋಬಹುದು ಸರ್ 1 ಅಂತೇಳಿ ಸ್ಟ್ಯಾಂಡರ್ಡ್ ಫಾರ್ಮ್ ದಿಂದ ಯೂಸ್ ಮಾಡ್ಕೊಂಡೆವು. ಈಗ ಏನೇನ್ ಕ್ಯಾನ್ಸಲ್ ಐತ್ರಿ ಸರ್, e2 ಕ್ಯಾನ್ಸಲ್ ಆಯ್ತು. ದೆನ್ ಕಾಸ್ ಎಕ್ಸ್ ಈ ಕಡೆ ಏನೋ ಹೊಂಟೈತಿ ನೋಡ್ರಿ, ಇದು ಆಸ್ ಇಟ್ ಇಸ್ ವಿ ಆರ್ ರೈಟಿಂಗ್ ದಿಸ್ ಆಸ್ ಇಟ್ ಇಸ್. ಯು ಕ್ಯಾನ್ ಸಿ ಹಿಯರ್ that is nothing but the f dash of x. So sin x the differentiation ಏನಂತೀರಿ ಸರ್ cos x. ಇದೇ ಸ್ಟ್ಯಾಂಡರ್ಡ್ ಫಾರ್ಮ್ ಯಾವುದು derivative of a sin x from the first principle. So that we derived. So therefore last ಏನ್ ಕನ್ಕ್ಲೂಷನ್ ಕೊಟ್ಬಿಡೋಣ ಅಂದ್ರೆ dy by dx which is equals to f dash of x which is equals to, so ಏನಂತ ಹೇಳಿದ್ರಿ ಸರ್ cos x ಅಂದ್ರ that is differentiation of what sin x with respect to x which is going to be the cos x. I hope everybody clearly understood concern to this. So from the first principle how to find out the sin x derivatives. ಇದೇ ತರನೇ ನೆಕ್ಸ್ಟ್ ಏನಪ್ಪಾ ಅಂದ್ರೆ cos x ಮಾಡ್ಸೋಣ ಅಂತ, ನೆಕ್ಸ್ಟ್ tan x ಮಾಡ್ಸೋಣ. ಜಸ್ಟ್ 1 minute ನಾಗೆ ಕಂಪ್ಲೀಟ್ ಇದನ್ನ ರೀಕಾಲ್ ಮಾಡಿರ್ತದ. ಒನ್ಸ್ ಅಗೇನ್ ಯು ಕ್ಯಾನ್ ಸಿ ಹಿಯರ್ find the derivative of sin x from the first principle. So that is with respect to x ಅಂತೇಳಿ from the first principle ಅಂತೇಳಿ ಕೇಳಿದ. ಇಲ್ಲಿ f of x and sin x ತಗೊಂಡೆವು. ನೆಕ್ಸ್ಟ್ f of x plus h, that is sin x plus x. So from the first principle what is the formula, f dash of x which is equals to limit f of x plus h minus f of x divided by h as h tends to 0. ನೆಕ್ಸ್ಟ್ ಏನ್ ಮಾಡ್ಬಿಡ್ರಿ, f of x ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡ್ರಿ, ಮತ್ತೆ f of x plus h ವ್ಯಾಲ್ಯೂ ನ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಹಿಯರ್ so sin x plus h, here that is sin x divided by h as h tends to 0. ನೆಕ್ಸ್ಟ್ ಸರ್ ಅಂತಂದ್ರೆ ಸೊ ಈ ಫಾರ್ಮುಲಾ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ ನೋಡಿ. ಇಲ್ಲೇ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡೋದು ಸೈನ್ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಸೈನ್ ಆಫ್ ಎಕ್ಸ್ ಅಂದ್ರೆ ಸೈನ್ ಆಫ್ ಎಕ್ಸ್ ಮೈನಸ್ ಸೈನ್ ಆಫ್ ವೈ ಅಂತಂದ್ರೆ ಅದನ್ನ ಪ್ರಾಡಕ್ಟ್ ಫಾರ್ಮ್ ದಾಗ ಹೆಂಗ್ ಕನ್ವರ್ಟ್ ಮಾಡ್ತೀರಿ ಸರ್, 2 times of cos of x plus y by 2 into sin of x minus y by 2 ಅಂತೇಳಿ ಥರ್ಡ್ ಚಾಪ್ಟರ್ ದೊಳಗಡೆ ಟ್ರಿಗ್ನಾಮೆಟ್ರಿ ದೊಳಗಡೆ ಡಿಸ್ಕಷನ್ ಬಂದಿರ್ತದೆ ನೋಡಿ ಆ ಫಾರ್ಮುಲಾ. ಸೊ 2 times of ಇದು ಕಂಪ್ಲೀಟ್ ತುಂಬ್ರಿ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 2 ಇಂಟು ಸೈನ್ ಆಫ್ ಇದು ಕಂಪ್ಲೀಟ್ ಮೈನಸ್ ಇದ್ರದ್ದು ವ್ಯಾಲ್ಯೂ ಸೈನ್ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ 2 ಹೋಲ್ ಡಿವೈಡೆಡ್ ಬೈ ಎಚ್ ಆಸ್ ಎಚ್ ಟೆನ್ಸ್ ಟು 0. ನೆಕ್ಸ್ಟ್ ಏನ್ ಸರ್ ಈ ಎಕ್ಸ್ ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ 2 cos of 2x plus h divided by 2, ನೆಕ್ಸ್ಟ್ h by 2 ಉಳಿತು. ನೆಕ್ಸ್ಟ್ ಏನ್ ಮಾಡೋಣ ಸರ್ ಅಂತಂದ್ರೆ ಇಲ್ಲಿ ಸೈನ್ ಆಫ್ h by 2 ಇದೆ, ಅದನ್ನ ಡಿವೈಡ್ ಮಾಡ್ರಿ ಮಲ್ಟಿಪ್ಲೈ ಬೈ h by 2 ನ ಮಾಡ್ಕೋರಿ. ನೆಕ್ಸ್ಟ್ ಇದು ಹೋಲ್ ಡಿವೈಡೆಡ್ ಬೈ h ಇದ್ದಿದ್ದನ್ನ 1 by h ಅಂತ ಹೇಳಿ ಬರೀತೈತೆ. ಸೊ ಯು ಕ್ಯಾನ್ ಕ್ಯಾನ್ಸಲ್ ದಿಸ್ ಟು ಅಂಡ್ ದಿಸ್ h, ದೆನ್ ಇಟ್ ಇಸ್ ಗೋಯಿಂಗ್ ಟು ರಿಮೇನ್ ಲಿಮಿಟ್ ಆಫ್ 2 times ಆಫ್, ಇಲ್ಲೊಂದು ಬ್ರಾಕೆಟ್ ಪ್ಲೇಸ್ ಮಾಡಿರ್ತೀವಿ ನೋಡ್ರಿ ಪ್ರಾಪರ್ ಆಗಿ ವಿಸಿಬಿಲಿಟಿ ಸಂಬಂಧ. ಲಿಮಿಟ್ ಆಫ್ that is cos of 2x plus h by 2 into, sorry, limit separate ನೇ ಐತಿ, sorry, this as it is separately we shall apply the product rule the limit. So here first function, here next function you can apply as h tends to 0 ಆಗಿತ್ತು ಅಂದ್ರೆ h by 2 ನು also tending to 0. next ಸರ್ ಅಂತಂದ್ರೆ ಅದರ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿಬಿಡ್ರಿ. h value 0 here. next as h tends to 0 ಆದ್ರೆ h by tending to that is also be the 0. ಸೊ ಈ ಫಾರ್ಮುಲಾ ಏನಂತ ಹೇಳಿದೆ ಸರ್, ಸೈನ್ ಆಫ್ ಥೀಟಾ ಡಿವೈಡೆಡ್ ಬೈ ಥೀಟಾ ಆಸ್ ಥೀಟಾ ಟೆನ್ಸ್ ಟು 0 ಆದ್ರೆ ಎಷ್ಟು 1 ಅಂತೇಳಿ ಅದರದ್ದೇ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡೈತಿ. ನೆಕ್ಸ್ಟ್ e2 ಕ್ಯಾನ್ಸಲ್ ಆಯ್ತು, ದಟ್ ಈಸ್ f dash of x is equals to, so what cos x, that is the derivatives dy by dx which is equals to f dash of x which is equals to cos x ಅಂದ್ರೆ ಡೆರಿವೇಟಿವ್ ಆಫ್ that sin x from the first principle with respect to x which is equals to be the cos x. ಸೊ ಇದೇ ತರಾನೇ ನೆಕ್ಸ್ಟ್ ಯಾವಾದ್ರಿ ಸರ್ ಅಂತಂದ್ರೆ cos x ಇದನ್ನ ಮಾಡೋಣ ಅಂತ. ಸೊ ಇದು ಲೆಂಗ್ದಿ ವಿಡಿಯೋ ಆಗ್ತದೆ ಅಂತೇಳಿ ಒಂದೊಂದು ವಿಡಿಯೋನ ಒಂದೊಂದು ಮಾಡಿ ಅಪ್ಲೋಡ್ ಮಾಡಿರ್ತದ. ಅದಕ್ಕೆ ನೀವು ಸೊ ಫಸ್ಟ್ ಸೈನ್ ಅದ್ ನೋಡ್ಕೋರಿ, ನೆಕ್ಸ್ಟ್ ಕಾಸ್ ಅದ್ ನೋಡ್ರಿ, ನೆಕ್ಸ್ಟ್ ಟ್ಯಾನ್ ಅದ್ ನೋಡ್ರಿ. ಅವು ಮೂರು ಕರೆಕ್ಟ್ ಆಗಿ ಅಬ್ಸರ್ವೇಷನ್ ಕ್ಲಿಯರ್ ಆಗಿ ವಾಚ್ ಮಾಡಿದ್ದೆ ಆದ್ರೆ ನಿಮ್ಗೆ ಶ್ಯೂರ್ಲಿ 3 marks ನಿಮ್ಮ ನಾಳೆ ಎಕ್ಸಾಮ್ ದಾಗ ಹೆಲ್ಪ್ ಆಗ್ತಾವ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬೈ ಬೈ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.